श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 4 ಜ್ಞಾನ ಕರ್ಮ ಸನ್ಯಾಸ ಯೋಗ ಸಂಪುಟ 32 ಏವಂ ಬಹುವಿಧ ಯಜ್ಞ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ। ಈ ರೀತಿಯಾಗಿ ಬಹಳ ಪ್ರಕಾರದ ಯಜ್ಞಗಳು ವೇದಗಳ ಮೂಲಕ ಹೇಳಲ್ಪಟ್ಟಿವೆ। ಈ ಎಲ್ಲ ಯಜ್ಞಗಳು ಕರ್ಮಗಳಿಂದಲೇ ಸಂಪನ್ನವಾಗುವಂಥವುಗಳಾಗಿರುತ್ತವೆಂದು ತಿಳಿಯಬೇಕು। ಹೀಗೆ ತಿಳಿಯುವುದರಿಂದ ನೀನು ಸಂಸಾರ ಬಂಧನದಿಂದ ಮುಕ್ತನಾಗುತ್ತೀ। ಐಸೆ ಬಹುತಿ ಪರಿ ಅನೇಗ ಜೆ सांगितले तुझका याग ते विस्तारूनी वेदेची चांग ಮಣಿತಲೇ ಆಹಾತಿ। ಈ ರೀತಿ ಅನೇಕ ಪ್ರಕಾರದ ಹೇಳಿರುವೆ ವಿವರಣೆ ಯಾಗದ ವಿಸ್ತಾರವಾಗಿ ವೇದಗಳೇ ಉತ್ತಮವಾದ ರೀತಿಯಲ್ಲಿ ಹೇಳಿರುವವು। ಮೇಲೆ ಹೇಳಿದಂತೆ ನಾನು ಅನೇಕ ಪ್ರಕಾರದ ಯಾಗಗಳ ವಿವರಣೆ ಹೇಳಿರುವೆ। ಅವುಗಳನ್ನು ಕುರಿತು ವೇದಗಳೇ ವಿಸ್ತಾರವಾಗಿ ಹಾಗೂ ಉತ್ತಮವಾದ ರೀತಿಯಲ್ಲಿ ಹೇಳಿರುವವು। ಪರಿತೇಣೆ ವಿಸ್ತಾರೆ ಕಾಯ ಕರಾವೆ ಹೇಚಿ ಕರ್ಮ ಸಿದ್ಧ ದಾಣಾವೆ ಏತುಲೇನಿ ಕರ್ಮಬಂಧು ಸ್ವಭಾವೇ ಪಾವೇಲನ। ಆದರೆ ಆ ವಿಸ್ತಾರದಿಂದ ಪ್ರಯೋಜನವೇನು? ಕರ್ಮ ಸಿದ್ಧವೆಂದು ತಿಳಿಯಬೇಕಿದನ್ನು। ಇದರಿಂದಲೇ ಸಹಜವಾಗಿ ಕರ್ಮ ಬಂಧನವನ್ನು ಕಳೆದುಕೊಳ್ಳುವಿ। ಆದರೆ ಈ ವಿಸ್ತಾರದಿಂದಾಗುವ ಪ್ರಯೋಜನವೇನು? ಇದನ್ನು ಕರ್ಮ ಸಿದ್ಧವೆಂದು ತಿಳಿಯಬೇಕು। ಹೇ ಅರ್ಜುನ, ನೀನು ಇದರಿಂದಲೇ ಸಹಜವಾಗಿ ಕರ್ಮ ಬಂಧನ ಕಳೆದುಕೊಳ್ಳುವಿ। ಶ್ರೇಯಾನ್ ದ್ರವ್ಯಮಯಾದಿಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ। ಹೇ ಅರ್ಜುನ, ದ್ರವ್ಯ ಸಾಧನೆಗಳಿಂದ ಸಾಧ್ಯವಾಗುವಂಥ ಯಜ್ಞಕ್ಕಿಂತಲೂ ಜ್ಞಾನಯಜ್ಞ ಶ್ರೇಷ್ಠವಾಗಿರುತ್ತದೆ। ಹೇ ಪಾರ್ಥ, ಸರ್ವ ಪ್ರಕಾರದ ಸರ್ವಕರ್ಮಗಳ ಪರ್ಯವಸಾನವು ಜ್ಞಾನದಲ್ಲಿಯೇ ಆಗುತ್ತದೆ। ಅರ್ಜುನ, ವೇದು ಜಯಾಂಚೆ ಮೂಳ ಜೆ ಕ್ರಿಯಾ ವಿಶೇಷೆ ಸ್ಥೂಳ ಜಯ ನವಾಳಿಯೇಚೆ ಫಳ ಸ್ವರ್ಗ ಸುಖ। ವೇದಗಳಾಗಿರುವವೋ ಯಾವುದರ ಮೂಲ, ಕ್ರಿಯಾ ವಿಶೇಷದಿಂದ ಆಗಿರುವವೋ ಸ್ಥೂಲ, ಯಾವುದರ ಅಪೂರ್ವ ಫಲ? ಅರ್ಜುನ, ಸ್ವರ್ಗ ಸುಖ। ಹೇ ಅರ್ಜುನ, ವೇದಗಳು ಯಾವುದರ ಮೂಲವಾಗಿರುವವೋ ಹಾಗೂ ಯಾವುದರಲ್ಲಿ ಹೇಳಿದ ಕ್ರಿಯಾ ವಿಶೇಷಗಳಿಂದಾಗಿ ಸ್ಥೂಲವಾಗಿರುವವೋ ಹಾಗೂ ಸ್ವರ್ಗ ಸುಖವೇ ಯಾವುದರ ಅಪೂರ್ವ ಫಲವಾಗಿರುವುದು? ತೇ ದ್ರವ್ಯಾದಿಯಾಗೂ ಕೀರ ಹೋತಿ ಪರಿಜ್ಞಾನ ಯಜ್ಞಾಚಿ ಸರೀನ ಪವತಿ ಜೈಸಿ ತಾರಾ ತೇಜ ಸಂಪತ್ತಿ ದಿನಕರಾಪಾಶಿ। ಆ ದ್ರವ್ಯಾದಿ ಯಜ್ಞ ಸತ್ಯವಾಗಿರುವವು,
ಆದರೆ ಜ್ಞಾನಯಜ್ಞಕ್ಕೆ ಸಮಾನವಾಗವು ನಕ್ಷತ್ರಗಳ ತೇಜ ಸಂಪದವು ಸೂರ್ಯ ಸಮವಾಗದಂತೆ. ನಕ್ಷತ್ರಗಳ ತೇಜ ಸಂಪದವು ಸೂರ್ಯ ಸಮವಾಗದಂತೆ ಆ ದ್ರವ್ಯಾದಿ ಯಜ್ಞ ಸತ್ಯವಾಗಿರುವವೇನೋ ನಿಜ, ಆದರೆ ಜ್ಞಾನಯಜ್ಞಕ್ಕೆ ಸಮಾನವಾಗಲಾರವು. ದೇಖೆ ಪರಮಾತ್ಮ ಸುಖ ನಿಧಾನ ಸಾಧಾವಯ ಯೋಗಿ ಜನ ಜೇನ ವಿಸಂಬಿತಿ ಅಂಜನ ಉನ್ಮೇಷ ನೇತ್ರಿ. ನೋಡಿರಿ, ಪರಮಾತ್ಮನೆಂಬ ಸುಖ ನಿಧಾನ ಸಾಧಿಸುವುದಕ್ಕಾಗಿ ಯೋಗಿ ಜನ, ಮರೆಯುವುದಿಲ್ಲ ಹಾಕಿಕೊಳ್ಳುವುದಕ್ಕಾಗಿ ಅಂಜನ ಜ್ಞಾನ ನೇತ್ರಗಳಲ್ಲಿ. ನೀವೇ ನೋಡಿರಿ, ಪರಮಾತ್ಮನೆಂಬ ಸುಖ ನಿಧಾನವನ್ನು, ಅರ್ಥಾತ್ ಸುಖದ ಗಣಿಯನ್ನು ಅಥವಾ ಸುಖದ ಭಂಡಾರವನ್ನು ಸಾಧಿಸುವುದಕ್ಕಾಗಿ ಯೋಗಿ ಜನರು ತಮ್ಮ ಜ್ಞಾನ ನೇತ್ರಗಳಲ್ಲಿ ಅಂಜನ ಹಾಕಿಕೊಳ್ಳುವುದನ್ನು ಮರೆಯುವುದಿಲ್ಲ. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.